ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 10 ಮುಗಿದ್ರೂ ಕೂಡ ಬಿಗ್ ಬಾಸ್ನ ಅದೊಬ್ಬ ಸ್ಪರ್ಧಿ ಮಾತ್ರ ಸದಾ ಚರ್ಚೆಯಲ್ಲಿರ್ತಾರೆ. ದಟ್ ಈಸ್ ನನ್ ಅದರ್ ದೆನ್ ಡ್ರೋನ್ ಪ್ರತಾಪ್. ಈಗ ಡ್ರೋನ್ ಪ್ರತಾಪ್ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ. ಅರೆ, ಡ್ರೋನ್ ಪ್ರತಾಪ್ ಅವರು ಈಗ ಯಾವ ವಿವಾದದಲ್ಲಿದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಸುಳ್ಳು. ಇದು ವಿವಾದದ ಬಗ್ಗೆ ನಾವು ಹೇಳಲಿಕ್ಕೆ ಬಂದಿಲ್ಲ. ಯಾಕಂದರೆ ಕೆಲವೊಂದು ಸಲ ಕೆಲವೊಂದು ವ್ಯಕ್ತಿಯ ಬಗ್ಗೆ ಅವ್ರ ಹೆಸರು ಗಳಿಸಿದ ಮೇಲೆ ಅಥವಾ ಅವರ ಒಂದು ವಿವಾದ ಬಂದ ಮೇಲೆ ಆಳೆಗೊಂದು ಕಲ್ಲು ಅಂತಾರಲ್ಲ, ಹಾಗೆ ಒಂದಿಷ್ಟು ಸರಣಿ ಸಾಲುಗಟ್ಟಲೆ ಬರ್ತಾ ಹೋಗುತ್ತೆ. ಸೊ ಅದನ್ನು ಹೇಳ್ತಾ ಕೂತ್ರೆ ಬಹುಶಃ ದಿನಾಲೂ ಅದ್ರ ಬಗ್ಗೆನೇ ಮಾತಾಡಬೇಕಾಗತ್ತೆ. ಹೇಳುವಂತಹ ಸಂದರ್ಭ ಬಂದಾಗ, ಹೇಳುವಂತಹ ವಿವಾದ ಆದರೆ ಖಂಡಿತವಾಗಿಯೂ ಕೂಡ ನಾವು ತಿಳಿಸ್ತೀವಿ. ಬಟ್ ಇವತ್ತು ನಾವು ಡ್ರೋನ್ ಪ್ರತಾಪ್ ಬಗ್ಗೆ ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ, ಡ್ರೋನ್ ಪ್ರತಾಪ್ ಮತ್ತೊಂದು ರಿಯಾಲಿಟಿ ಶೋ ಅಲ್ಲಿ ಬರ್ತಾ ಇದ್ದಾರೆ. ಆ ರಿಯಾಲಿಟಿ ಶೋ ಯಾವುದಪ್ಪ ಅಂತ ಕೇಳಿದ್ರೆ, ಇದೇ ಶನಿವಾರ ಮತ್ತೆ ಭಾನುವಾರದಿಂದ ಪ್ರಸಾರ ಆಗುವಂತಹ ಗಿಚ್ಚಿ ಗಿಲಿಗಿಲಿಯಲ್ಲಿ ಡ್ರೋನ್ ಪ್ರತಾಪ್ ಇರ್ತಾರೆ. ಅರೆ, ಬಿಗ್ ಬಾಸ್ನಲ್ಲಿ ಡ್ರೋನ್ ಪ್ರತಾಪನ್ನ ಮಿಸ್ ಮಾಡ್ಕೊಳ್ತಿದ್ವಿ ಅಂತ ಅಂದ್ಕೊಂಡವ್ರಿಗೆಲ್ಲ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ಶನಿವಾರ ಮತ್ತು ಭಾನುವಾರದಿಂದ ಗಿಚ್ಚಿ ಗಿಲಿಗಿಲಿ ಸೀಸನ್ 3ಯಲ್ಲಿ ಡ್ರೋನ್ ಪ್ರತಾಪ್ ಅವ್ರನ್ನ ಕೂಡ ನೀವು ಕಾಣಬಹುದು. ಈ ಸೀಸನ್ನ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ಕೋಮಲ್ ಗೆಸ್ಟ್ ಆಗಿರ್ತಾರೆ. ಹಾಸ್ಯ ನಟ, ಹಾಸ್ಯ ಪ್ರಜ್ಞೆಯ ಮೂಲಕ ಜನರ ಮನಸ್ಸನ್ನ ಕದ್ದಂತಹ ಒಬ್ಬ ಅದ್ಭುತ ಹಾಸ್ಯ ಕಲಾವಿದ ಅಂತಾನೆ ಹೆಸರು ಮಾಡಿರುವಂತಹ ಕೋಮಲ್ ಈ ಒಂದು ಸೀಸನ್ನಲ್ಲಿ ಜಡ್ಜ್ ಆಗಿರ್ತಾರೆ. ಕೋಮಲ್ ಜೊತೆಗೆ ಸಾಧು ಕೋಕಿಲ ಸರ್ ಅವ್ರ ಜೊತೆಗೆ ಶ್ರುತಿ ಅವರು ಕೂಡ ಈ ಒಂದು ಸೀಸನ್ನಲ್ಲಿ ಜಡ್ಜ್ ಆಗಿರ್ತಾರೆ. ಇನ್ನು ಹೋಸ್ಟ್ ಯಾರು ಅಂತ ಕೇಳಿದ್ರೆ, ಆಸ್ ಯೂಶುವಲ್ ಪ್ರತಿ ಸಲ ಹೋಸ್ಟ್ ಮಾಡುವ ಹಾಗೆ ನಿರಂಜನ್ ದೇಶಪಾಂಡೆ ಈ ಒಂದು ಸೀಸನ್ನ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಗಿಚ್ಚಿ ಗಿಲಿಗಿಲಿಯಲ್ಲಿ ಯಾವಾಗಲೂ ಕೂಡ ಅದೊಂದು ಕಾಂಬಿನೇಷನ್, ಅಂದರೆ ಒಬ್ಬರು ಕಾಮಿಡಿಯನ್ನು ಗೊತ್ತಿರುವವರು, ಒಬ್ಬರು ನಟನೆಯನ್ನು ಮಾಡುವವರು, ಅಂದರೆ ಆ ಒಂದು ಕಾಮಿಡಿ ಮಾಡೋದಕ್ಕೆ ಒಂದು ಹಾಸ್ಯ ಪ್ರಜ್ಞೆ ಇರುವವರು ಅವರಿಗೆ ಪೇರ್ ಆಗಿ ಬರ್ತಾರಲ್ಲ, ಅವರಿಗೆ ಕಾಮಿಡಿ ಬ್ಯಾಕ್ಗ್ರೌಂಡ್ ಇರೋದಿಲ್ಲ ಅಥವಾ ಅವರಿಗೆ ಫಿಲ್ಮಿ ಬ್ಯಾಕ್ಗ್ರೌಂಡ್ ಇರೋದಿಲ್ಲ, ಅಂದರೆ ಅಷ್ಟೊಂದು ಅವರಿಗೆ ಆ್ಯಕ್ಟಿಂಗ್ ಕೂಡ ಬರೋದಿಲ್ಲ. ಸೊ ಅಂತಹವರು ಪೇರ್ ಮಾಡಿ ಅವ್ರನ್ನ ಸ್ಪರ್ಧೆ ಮಾಡ್ತಾರೆ. ಅಂಥವ್ರನ್ನ ಪೇರ್ ಮಾಡಿ ಇಡೀ ಸೀಸನ್ನಲ್ಲಿ ಅವರು ಜೋಡಿಯಾಗಿ ಬಂದು ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಹಾಸ್ಯ ಪ್ರಜ್ಞೆ ಗೊತ್ತಿರುವವರು ಜೊತೆಗೆ ಅಭಿನಯ ಗೊತ್ತಿರುವವರು ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಡ್ತಾ ಹೋಗ್ತಾರೆ. ಸೊ ಅವರು ಕೂಡ ಜನರ ಮನಸ್ಸನ್ನು ಕದೀತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಿವೇದಿತಾ ಅವ್ರನ್ನ ತಗೊಳ್ಳಿ. ನಿವೇದಿತಾ ಅವರು ಬಿಗ್ ಬಾಸ್ ಇಂದ ಆಚೆ ಬಂದಮೇಲೆ, ಚಂದನ್ ಅವ್ರ ಮದುವೆ ಆದಮೇಲೆ ಆಕೆ ಜಾಸ್ತಿ ಕಾಣಿಸ್ಕೊಂಡಿರೋದೇ ಗಿಚ್ಚಿ ಗಿಲಿಗಿಲಿಯಲ್ಲಿ. ಅದರಲ್ಲಿ ತುಂಬ ಫೇಮಸ್ ಆದರೂ ಕೂಡ ಅವರ ಆ ಕ್ಯೂಟ್ನೆಸ್ ಆಗಲಿ, ಆಕೆ ಮಾತಾಡುವ ಸ್ಟೈಲ್ ಆಗಲಿ, ಅದೆಲ್ಲವೂ ಕೂಡ ಜನರ ಮನಸ್ಸಿಗೆ ಹತ್ತಿರ ಆಗ್ತಾಯಿತ್ತು. ಸೊ ಅದೇ ಥರ ಈ ಸೀಸನ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ಕೂಡ ಗಿಚ್ಚಿ ಗಿಲಿಗಿಲಿ ಸೀಸನ್ 3ಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಅವರ ಕೈಯಿಂದಲೂ ಕೂಡ ಒಂದಷ್ಟು ಹಾಸ್ಯದ ಡ್ರಾಮಾವನ್ನು ಮಾಡ್ತಾರೆ. ಡ್ರೋನ್ ಪ್ರತಾಪ್ನ ಒಂದು ಸೀರಿಯಸ್ ವರ್ಷನ್ ಅನ್ನು ನಾವೆಲ್ಲ ನೋಡಿದ್ವಿ. ಬಿಗ್ ಬಾಸ್ ಮನೆಯಲ್ಲಿ ಅವರು ಸೈಲೆಂಟ್ ಆಗಿ ಸೈಡಲ್ಲಿ ಇರೋದನ್ನ, ಒಂಥರ ಪಾಪದ ಮಗು ಥರ ಇರೋದನ್ನ, ಒಂದೊಂದು ಸಲ ರೊಚ್ಚಿಗೆದ್ದಬೇಕನ್ನುವಷ್ಟು ಕೋಪ ಬಂದರೂ ಕೂಡ ಆತ ಅದನ್ನು ಅದುಮಿಟ್ಟುಕೊಂಡು ತಾಳ್ಮೆಯಿಂದ ಇದ್ದದ್ದನ್ನು ನಾವು ನೀವೆಲ್ಲರೂ ಕೂಡ ಗಮನಿಸಿದ್ವಿ. ಬಟ್ ಆತನೊಳಗಡೆ ಒಂದು ಹಾಸ್ಯ ಪ್ರಜ್ಞೆ ಇತ್ತು. ಯಾಕಂದರೆ ಆಗಾಗ ಒಮ್ಮೊಮ್ಮೆ ಒಂದೊಂದು ಕೌಂಟ್ರ್ ಕೊಡ್ತಾ ಇದ್ರು. ಅದೆಲ್ಲೋ ಒಂದು ಕಡೆ ಕಾಮಿಡಿ ಆಗ್ತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಡ್ರೋನ್ ಪ್ರತಾಪ್ನ ನಿಜವಾದ ಕಾಮಿಡಿ ಕಲಾವಿದನಾಗಿ ನೋಡೋಕೆ ಸಾಧ್ಯನಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಈ ಶನಿವಾರದಿಂದ ಸಿಗ್ತಾ ಹೋಗುತ್ತೆ. ಸೊ ನೋಡೋಣ, ಡ್ರೋನ್ ಪ್ರತಾಪ್ ಹೊಸ ರೂಪ ಜನರ ಮೇಲೆ ಯಾವ ಥರ ಇಷ್ಟ ಆಗುತ್ತೆ, ಜನ ಯಾವ ಥರ ಅವ್ರನ್ನ ಇನ್ನೂ ಜಾಸ್ತಿ ಇಷ್ಟಪಡ್ತಾ ಹೋಗ್ತಾರೆ ಅನ್ನೋದನ್ನ ಕಾದು ನೋಡೋಣ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ